ಮನೆ ಮನೆಗೂ ಮತ್ತು ಅವರ ಮನಸ್ಸಿಗೂ ಕೂಡ ಪೊಲೀಸನ್ನ ರೀಚ್ ಮಾಡುವಂತ ಒಂದು ಪ್ರಯತ್ನವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಪೊಲೀಸ್ ಅಂದ್ರೆ ಭಯ ಅಂತ ಒಂದು ವರ್ಡ್ ಅನ್ನು ಯೂಸ್ ಮಾಡಿದೆ ಸರ್, ಇದ್ರ ಬಗ್ಗೆ ನೀವೇನಂತೀರಾ? ಮನೆ ಮನೆಗೆ ಪೊಲೀಸ್, ಮನಕ್ಕೂ ಪೊಲೀಸ್, ನಿಮ್ಮ ನೋವು ನಲಿಯುಗೂ ಪೊಲೀಸ್. ಈ ಮನೆ ಮನೆಗೆ ಪೊಲೀಸ್ ಅನ್ನುವಂತ ವಿನೂತನವಾದಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಪೊಲೀಸ್ ಸ್ಟೇಷನ್ ಅನ್ನು ಹತ್ತೋದು ಒಂದು ಬರೀ ಅಪರಾಧಿಗಳು ಮಾತ್ರ, ನಾವ್ ಯಾಕಪ್ಪ ಹೋಗ್ಬೇಕು ಅಂತ ಹೇಳಿ ಈ ರೀತಿ ಭಾವನೆ ಇದೆ. ಎಲ್ಲರೂ ಕೈ ಜೋಡಿಸಿ ಕ್ರೈಮ್ ಅನ್ನ ಓಡಿಸಿ. ಮನೆಗೆ ಪೊಲೀಸ್ ಅದು ವಿಶೇಷವಾಗಿ ನಮ್ಮ ಮಲ್ಲೇಶ್ವರಂ ಪೊಲೀಸ್ ಬಗ್ಗೆ ನನಗೆ ಬಹಳ ಅಗಾಧವಾದಂತಹ ಒಂದು ಗೌರವ ಇದೆ. ತುಂಬಾ ಖುಷಿ ಆಗ್ತದೆ ನನಗೆ ಪ್ರೋಗ್ರಾಮ್ ಪೊಲೀಸ್ ಅವರು ಸ್ಟಾರ್ಟ್ ಮಾಡಿರೋದು. ಮನೆ ಮನೆಗೂ ಪೊಲೀಸ್, ಮನೆ ಮನೆಗೂ ಪೊಲೀಸ್. ಇದು ಮನೆ ಮನೆಗೆ ಪೊಲೀಸ್ ಅಂತಕ್ಕಂಥ ಬಹಳ ವಿಶಿಷ್ಟವಾದ ಕಾರ್ಯಕ್ರಮ. ನನಗಂತೂ ಆಶ್ಚರ್ಯ ಆಗೋಯ್ತು. ಸಮಸ್ತ ಒನ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ. ನಾನು ಗೌತಮ್ ಹೆಗ್ಡೆ. ಮೊದಲೆಲ್ಲ ಪೊಲೀಸರನ್ನ ಕಂಡ್ರೆ ಸಾರ್ವಜನಿಕರು ಕೂಡ ಭಯ ಪಡ್ತಿದ್ರು. ಆದ್ರೆ ದಿನ ಹೋಗ್ತಾ ಹೋಗ್ತಾ ಪೊಲೀಸರು ಕೂಡ ಜನರೊಟ್ಟಿಗೆ ಬೆರೀತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿಯನ್ನ ನಾವಿವತ್ತು ತರ್ತಿದ್ದೇವೆ. ಅದು ಯಾವುದು ಅಂತ ಹೇಳಿದ್ರೆ ಮನೆ ಮನೆಗೆ ಪೊಲೀಸ್ ಅಂತ ಹೇಳುವಂತಹ ಒಂದು ಹೊಸ ಕಾರ್ಯಕ್ರಮ. ಬನ್ನಿ, ಈ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳುವಂತಹ ಸಮಯ ಬಂದಿದೆ. ನಾವೆಲ್ಲರೂ ಕೂಡ ಇವತ್ತು ಮನೆ ಮನೆಗೆ ಪೊಲೀಸ್ ಅನ್ನುವಂತಹ ಆ ಕಾರ್ಯಕ್ರಮದ ಬಗ್ಗೆ ತಿಳ್ಕೊಳ್ಳೋಣ. ಆಗ್ಲೇ ಹೇಳಿದಾಗೆ ಮನೆ ಮನೆಗೆ ಪೊಲೀಸ್ ಅಂತ ಹೇಳುವಂತಹ ಕಾರ್ಯಕ್ರಮದ ಸಂಪೂರ್ಣ ವಿವರವನ್ನು ತಿಳ್ಕೊಳ್ಳಿಕ್ಕೆ ನಾವಿವಾಗ ಬೆಂಗಳೂರು ನಗರ ಉತ್ತರ ವಿಭಾಗದ ಡಿಸಿಪಿ ಶ್ರೀ BS ನೇಮೇಗೌಡರ ಹತ್ರ ಬಂದಿದ್ದೇವೆ. ಬನ್ನಿ, ಅವ್ರ ಹತ್ರ ಸಂಪೂರ್ಣವಾಗಿ ಈ ವಿವರವನ್ನು ತಿಳ್ಕೊಳ್ಳೋಣ. ಮನೆ ಮನೆಗೆ ಪೊಲೀಸ್ ಅಂತ ಹೇಳುವಂತ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ. ಎಷ್ಟೋ ಜನರಿಗೆ ಪೊಲೀಸರನ್ನ ಕಂಡ್ರೆ ಭಯ. ಮನೆಗೆ ಪೊಲೀಸರು ಬಂದ್ರು ಅಂತ ಆದ್ರೆ ಅದೇನೋ ಒಂದು ಭಯದ ವಾತಾವರಣ ಶುರು ಆಗ್ತಿತ್ತು. ಬಟ್ ಇವಾಗ ಎಲ್ರ ಮನೆಗೂ ಪೊಲೀಸರು ಹೋಗ್ತಿದ್ದಾರೆ. ಬೆಂಗಳೂರು ಆಗಿರ್ಬೋದು, ಕರ್ನಾಟಕದ ಎಲ್ಲಾ ಕಡೆಯೂ ಈ ಒಂದು ಕಾರ್ಯಕ್ರಮದ ಅನುಷ್ಠಾನವಾಗ್ತಿದೆ. ಅಂಡ್ ಪೊಲೀಸರು ಜನರನ್ನ ಕಂಡ್ರೆ ಹತ್ರ ಕರ್ಕೊಳ್ತಾರೆ, ಅವ್ರು ಮಾತಾಡ್ತಾರೆ. ಇದನ್ನೆಲ್ಲ ನೋಡ್ತಿದ್ರೆ ಇನ್ ಮುಂದೆ ಯಾವುದೇ ರೀತಿಯ ತಪ್ಪು ಮಾಡ್ಲಿಕ್ಕೆ ಜನ ಭಯ ಪಡ್ತಾರೆ. ಅಂಡ್ ಯಾವುದೇ ರೀತಿಯ ತಪ್ಪುಗಳು ಆದ್ರೆ ಅದನ್ನ ಮನಬಿಚ್ಚಿ ಪೊಲೀಸರಿಗೆ ನಾವು ಹೇಳ್ಬೋದು ಅನ್ನುವಂಥ ಧೈರ್ಯವನ್ನ ಪೊಲೀಸರು ಇವಾಗ ನೀಡ್ತಿದ್ದಾರೆ. ಸರ್, ಇದ್ರ ಬಗ್ಗೆ ನೀವ್ ಏನಂತೀರಾ? ಮನೆ ಮನೆಗೆ ಪೊಲೀಸ್ ಅನ್ನುವುದು ನಮ್ಮ ಗೌರವಾನ್ವಿತ ಗೃಹ ಸಚಿವರಾದಂಥ ಡಾಕ್ಟರ್ G. ಪರಮೇಶ್ವರ್ ಸಾಹೇಬರ ಒಂದು ಕನಸಿನ ಪರಿಕಲ್ಪನೆ ಇದು. ಇದನ್ನು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ DG ಮತ್ತು IGP ಸಾಹೇಬರಾದಂಥ ಡಾಕ್ಟರ್ ಸಲೀಂ ಸಾಹೇಬರು ಹಾಗೂ ಪೊಲೀಸ್ ಕಮಿಷನರ್ ಆದಂಥ ಶ್ರೀ ಸಿಮಂತ್ ಕುಮಾರ್ ಸಿಂಗ್ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಉತ್ತರ ವಿಭಾಗದಲ್ಲಿ ಮಾಡ್ತಾ ಇದ್ದೀವಿ. ಇದರ ಮೂಲ ಒಂದು ಉದ್ದೇಶ ಏನಂತಂದರೆ ಸಾರ್ವಜನಿಕರು ಪೊಲೀಸ್ ಬಗ್ಗೆ ಅತ್ಯಂತ ಒಂದು ಅಭಯ, ಒಂದು ರಕ್ಷಣೆಯ ಭಾವನೆ ಅವರಲ್ಲಿ ಮೂಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಪ್ರತಿ ಒಬ್ಬ ಮನೆಗೂ ಕೂಡ ನಮ್ಮ ಪೊಲೀಸ್ ಬೀಟ್ ಸಿಬ್ಬಂದಿಯವರು ಅವರ ಮನೆಗೆ ಹೋಗಿ ಅವರ ಸಮಸ್ಯೆಗಳನ್ನು ಕೇಳಿ ಅದಕ್ಕೆ ತಕ್ಷಣ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ. ಈ ನಿಟ್ಟಿನಲ್ಲಿ ನಾವು ಪ್ರತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೀಟ್ ಇದೆ. ಆ ಬೀಟ್ನಲ್ಲಿ ಮತ್ತೆ ಸಬ್ ಬೀಟ್ ಇದೆ. ಆ ಸಬ್ ಬೀಟ್ಗೆ ಪ್ರತಿ ಬೀಟ್ ಸಿಬ್ಬಂದಿಯವರು, ಅದಕ್ಕೆ ಮೇಲುಸ್ತುವಾರಿಯಾಗಿ ASI ಅವರು ಮತ್ತು PSI ಅವರು, ಇನ್ಸ್ಪೆಕ್ಟರ್ ಅವರು ಹೀಗೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸೊ ಈ ಒಂದು ಮನೆ ಮನೆಗೂ ಪೊಲೀಸ್ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಮಾಡ್ತಾ ಇದ್ದೀವಿ. ಇದನ್ನು ಜಾರಿಗೊಳಿಸಲಿಕ್ಕೆ ಪ್ರತಿ ಬೀಟ್ ಸಿಬ್ಬಂದಿಯವರು, ಅವರ ಮೇಲು ಉಸ್ತುವಾರಿ ಆಗಿರ್ತಕ್ಕಂಥ ASI ಅವರು, PSI ಅವರು ಮತ್ತು ಇನ್ಸ್ಪೆಕ್ಟರ್ ಅವರು, ಅದೇ ರೀತಿ ನಾವು ACP ಮತ್ತು DCP ಅವರು, ನಾವೆಲ್ಲ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ಇದನ್ನು ಸೂಪರ್ವಿಷನ್ ಮಾಡ್ತಾ ಇದ್ದಾರೆ. ಇದರ ಭಾಗವಾಗಿ ಪ್ರತಿ ಮನೆಗೂ ಕೂಡ ನಮ್ಮ ಪೊಲೀಸ್ ಸಿಬ್ಬಂದಿ ಅವರ ಮನೆಗೆ ಹೋಗಿ ಅವರ ಸಮಸ್ಯೆಗಳನ್ನು ಆಲಿಸ್ತಾರೆ. ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ತಕ್ಷಣ ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಒಂದು ವೇಳೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆ ಇತ್ತು ಅಂದರೆ ಆ ಸಂಬಂಧಪಟ್ಟ ಇಲಾಖೆಗೆ ಮಾತಾಡುವ ಮುಖಾಂತರ, ಪತ್ರ ವ್ಯವಹಾರ ಮಾಡುವ ಮುಖಾಂತರ ಆ ಸಮಸ್ಯೆಗಳನ್ನು ಕೂಡ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪೊಲೀಸ್ ಅನ್ನೋದು, ಪೊಲೀಸ್ ಏನು ಇಲಾಖೆ ಇದೆ ಇದ್ರ ಬಗ್ಗೆ ಸಾರ್ವಜನಿಕರಲ್ಲಿ ಒಂದು ಭದ್ರತೆ ಭಾವನೆ ಬರಬೇಕು. ಪೊಲೀಸ್ ಇಲಾಖೆ ಕಂಡ್ರೆ ಅವರ ಪೊಲೀಸ್ ಇಲಾಖೆ ಬಗ್ಗೆ ಇರ್ತಕ್ಕಂಥ ಭಯ ದೂರ ಮಾಡಿ ಒಂದು ಅಭಯ ಹಸ್ತ ಪೊಲೀಸ್ ಅಥವಾ ಏನೋ ಒಂದು ಭದ್ರತೆ ಭಾವನೆ ಪೊಲೀಸ್ ಇಲಾಖೆ ಬಗ್ಗೆ ಮೂಡಬೇಕು ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ನಾವು ಇದನ್ನು ಕೆಲಸ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಒಂದೊಂದು ಪೊಲೀಸ್ ಸ್ಟೇಷನಲ್ಲೇ 100% ನಾವು ಇದನ್ನು ಸಾಧಿಸಿದ್ದೀವಿ. ಇನ್ನು ಕೆಲವು ಪೊಲೀಸ್ ಸ್ಟೇಷನಲ್ಲಿ 80-90% ಪ್ರತಿ ಮನೆಗಳಿಗೆ ಹೋಗಿ ಈ ಒಂದು ಸಂದೇಶವನ್ನು ತಲುಪಿಸುವಂಥ ಕೆಲಸ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ
ಸಂಪೂರ್ಣ ಉತ್ತರ ವಿಭಾಗದ 100% ಅಂದರೆ 100% ಎಲ್ಲ ಮನೆಗಳಿಗೂ ನಮ್ಮ ಪೊಲೀಸ್ ಸಿಬ್ಬಂದಿಯವರು ರೀಚ್ ಆಗ್ತಾ ಇದ್ದಾರೆ. ಮತ್ತು ಇದರಲ್ಲಿ ಕೆಲವು ಕ್ಲಸ್ಟರ್ಗಳನ್ನು ಮಾಡಿ ಸುಮಾರು 40ರಿಂದ 50 ಮನೆಗಳ ಒಂದು ಕ್ಲಸ್ಟರನ್ನು ಮಾಡಿ ಆ ಕ್ಲಸ್ಟರ್ಗೆ ಒಬ್ಬರನ್ನು ರೊಟೇಷನ್ ಪ್ರಕಾರ ಪ್ರಮುಖರನ್ನು ನೇಮಿಸಿ ಅಲ್ಲಿ ಮೀಟಿಂಗ್ಗಳನ್ನು ಮಾಡುವುದು, ಅವರ ಸಮಸ್ಯೆಗಳನ್ನು ಆಲಿಸುವುದು ಮತ್ತು ಏನೇ ಸಮಸ್ಯೆಗಳು ಇದ್ರೆ ತಕ್ಷಣ ನಾವು ವಾಟ್ಸಪ್ ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡಿದ್ದೀವಿ. ಪ್ರತಿ ಏನು ಒಂದು ಕ್ಲಸ್ಟರ್ ಇದೆ ಆ ಕ್ಲಸ್ಟರ್ದು ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡಿದ್ವಿ. ಅವ್ರು ಏನೇ ಸಮಸ್ಯೆಗಳಿದ್ದರೆ ಆ ಗ್ರೂಪಲ್ಲಿ ಅವರು ಹಾಕಿದ್ರು ಅಂತಂದರೆ ತಕ್ಷಣ ನಮ್ಮ ಬೀಟ್ ಸಿಬ್ಬಂದಿಯವರು ಮತ್ತು ನಮ್ಮ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸಾಕಷ್ಟು ಇದರಲ್ಲಿ ಮನೆ ಮನೆಗೂ ಪೊಲೀಸ್ ಕಾರ್ಯಕ್ರಮದ ಮುಖಾಂತರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಇನ್ನೂ ಕೂಡ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಅದೇ ರೀತಿ ಸಿಬ್ಬಂದಿಗಳಲ್ಲಿ ಹೋದಾಗ 112ಗಳ ನಮ್ಮದೇನೋ ಒಂದು ಟೋಲ್ ಫ್ರೀ ನಂಬರ್ ಇದೆ, 112 ಇರ್ಬೋದು. ಇದನ್ನು ಹೇಗೆ ಸದುಪಯೋಗ ಪಡಿಸ್ಕೋಬೇಕು. ಅದೇ ರೀತಿ 1930 ಇದೆ, ಸೈಬರ್ ಕ್ರೈಮ್ಗಳ ಬಗ್ಗೆ ಏನಾದರೂ ದೂರುಗಳನ್ನ ನೀಡಬೇಕಾದ್ರೆ 1930 ಹೇಗೆ ಉಪಯೋಗಿಸ್ಕೋಬೇಕು. ಮತ್ತು ನಾರ್ಕೋಟಿಕ್ ಡ್ರಗ್ಸ್ ಬಗ್ಗೆ 1933 ನಂಬರ್ ಇದೆ, ಟೋಲ್ ಫ್ರೀ ನಂಬರ್ ಮಾನಸ ಅಂತೇಳಿ, ಅದನ್ನು ಹೇಗೆ ಸದುಪಯೋಗ ಪಡಿಸ್ಕೋಬಹುದು ಅದ್ರ ಬಗ್ಗೆ. ಅದೇ ರೀತಿ ಬೇರೆ ಬೇರೆ ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆಗಾಗಿರ್ತಕ್ಕಂಥ ಸೇಫ್ ಕನೆಕ್ಟ್ KSP ಸೇಫ್ ಕನೆಕ್ಟ್ ಆ್ಯಪ್ ಅಂತ ಇದೆ, ಅದನ್ನು ಹೇಗೆ ಸದುಪಯೋಗ ಪಡಿಸ್ಕೋಬೇಕು ಎಲ್ಲ ವಿವರಗಳನ್ನು ಸಾರ್ವಜನಿಕರಿಗೆ ನೀಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಇದರಿಂದ ಸಾಕಷ್ಟು ಉಪಯೋಗ ಆಗ್ತಾ ಇದೆ, ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ. ಒಟ್ಟಿನಲ್ಲಿ ನಮ್ಮ ಉದ್ದೇಶ ಏನು ಅಂತಂದರೆ ಸಾರ್ವಜನಿಕರಿಗೆ ಪೊಲೀಸ್ ಬಗ್ಗೆ ಒಂದು ಭದ್ರತೆ ಭಾವನೆಯನ್ನು ಹೆಚ್ಚಿಸಲಿಕ್ಕೆ ಪೊಲೀಸರಿದ್ದಾರೆ ಅನ್ನುವಂಥ ಒಂದು ಭಾವನೆಯನ್ನು ಬರೆಸೋದ್ರ ಜೊತೆಗೆ ಪೊಲೀಸರ ಬಗ್ಗೆ ಇರ್ತಕ್ಕಂಥ ಭಯದ ವಾತಾವರಣನ ನಿರ್ಮೂಲನೆ ಮಾಡಿ ಎಲ್ಲ ಮನೆಗೂ ಮತ್ತು ಅವರ ಮನಸ್ಸಿಗೂ ಕೂಡ ಪೊಲೀಸನ್ನು ರೀಚ್ ಮಾಡುವಂಥ ಒಂದು ಪ್ರಯತ್ನವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ನನ್ನ ಮಾತಿನ ಆರಂಭದಲ್ಲೇ ಪೊಲೀಸ್ ಅಂದ್ರೆ ಭಯ ಅಂತಹ ಒಂದು ವರ್ಡ್ ಅನ್ನು ಯೂಸ್ ಮಾಡಿದೆ ಸರ್, ಇದ್ರ ಬಗ್ಗೆ ನೀವೇನಂತೀರಾ? ಮನೆಗೆ ಪೊಲೀಸ್ ಕಾರ್ಯಕ್ರಮದ ಮೂಲ ಉದ್ದೇಶ ಏನಂದರೆ ಪೊಲೀಸ್ ಅಂದರೆ ಭಯ ಅಲ್ಲ, ಭರವಸೆ. ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಸ್, ಪೊಲೀಸ್ ಅಂದ್ರೆ ಭಯ ಅಲ್ಲ, ಪೊಲೀಸ್ ಅಂದ್ರೆ ಭರವಸೆ ಅನ್ನೋದನ್ನ ನಿಮಗೆ ಮನದಟ್ಟು ಮಾಡ್ಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಹಾಗೆ ಈ ಒಂದು ವಿಡಿಯೋದ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ನಿಮಗೂ ನಿಮ್ಮ ಏನಾದರೂ ಸಮಸ್ಯೆಗಳಿದ್ರೆ ಖಂಡಿತವಾಗ್ಲೂ ಮನ ಬಿಚ್ಚಿ ಪೊಲೀಸರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಕರ್ನಾಟಕದಲ್ಲೇ ಆಗಲಿ ನಮ್ಮ ಭಾರತದಲ್ಲೇ ಕ್ರೈಮ್ ಆಗದೆ ಇರೋ ರೀತಿ ನಾವೆಲ್ಲರೂ ಕೂಡ ಕೈ ಜೋಡಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡೋಣ. ಧನ್ಯವಾದಗಳು. ಉತ್ತರ ವಿಭಾಗದ ಸಮಸ್ತ ಸಾರ್ವಜನಿಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನಾನು BS ನೇಮಗೌಡ್, DCP ಉತ್ತರ ವಿಭಾಗ. ಮನೆಗೆ ಪೊಲೀಸ್, ಮನಕ್ಕೂ ಪೊಲೀಸ್, ನಿಮ್ಮ ನೋವು ನಲಿಯುಗೂ ಪೊಲೀಸ್. ನೀವೆಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಿ ನೀವು ಒಟ್ಟಿಗೆ ಸೇರಿ ಕ್ರೈಮ್ ಓಡಿಸೋಣ. ಧನ್ಯವಾದಗಳು. ನಮ್ಮ ಮಲ್ಲೇಶ್ವರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸ್ ಇನ್ಸ್ಪೆಕ್ಟರ್ ನಾನಾಗಿರ್ತೇನೆ. ನಮ್ಮ ಈ ಮನೆಗೆ ಪೊಲೀಸ್ ಯೋಜನೆ ಇದು ಮಾನ್ಯ ಗೃಹ ಸಚಿವರ ಒಂದು ವಿಶೇಷವಾದಂಥ ಯೋಜನೆ ಆಗಿರುತ್ತೆ. ಇದನ್ನು ಜಾರಿ ಮಾಡಲಿಕ್ಕೆ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು, ಮಾನ್ಯ DG and IGP ಸಲೀಂ ಸಾಹೇಬರು, ಮತ್ತು ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರು ಸೀಮಂತ್ ಕುಮಾರ್ ಸಿಂಗ್ ಸಾಹೇಬರು, ಮತ್ತು ನಮ್ಮ ಅಡಿಷನಲ್ ಕಮಿಷನರ್ ಸಾಹೇಬರಾದಂಥ ವಂಶಿಕೃಷ್ಣ ಸಾಹೇಬರು, ಮತ್ತು ನಮ್ಮ ನಾರ್ತ್ DCP ಸಾಹೇಬರಾದಂಥ ನೇಮೇಗೌಡ ಸಾಹೇಬರು, ಇವರೆಲ್ಲ ಒಂದು ಸಹಯೋಗದಿಂದ ನಮ್ಮ ಈ ಮನೆಗೆ ಪೊಲೀಸ್ ಅನ್ನುವಂಥ ವಿನೂತನವಾದಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈಗ ಭಾಳಷ್ಟು ಜನಕ್ಕೆ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಒಂದು ಭಾವನೆ ಇದೆ. ಈ ಪೊಲೀಸ್ ಸ್ಟೇಷನನ್ನು ಹತ್ತೋದು ಒಂದು ಬರೀ ಅಪರಾಧಿಗಳು ಮಾತ್ರ, ನಾವು ಯಾಕಪ್ಪ ಹೋಗಬೇಕು ಅಂತೇಳಿ ಈ ರೀತಿ ಭಾವನೆ ಇದೆ. ಈ ಭಾವನೆಯನ್ನು ಹೋಗಲಾಡಿಸ್ಬೇಕು, ಮತ್ತು ಆ ಒಂದು ಸಾರ್ವಜನಿಕರನ್ನು ಪೊಲೀಸರಿಗೆ ಒಂದು ಸಂಪರ್ಕ ಇಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಏನು ಮಾಡ್ತಾ ಇದ್ದೀವಿ, ಅವರ ಒಂದು ಮನೆಗೆ ಹೋಗಿ ಅವರ ಮೆಟ್ಟನ್ನು ಹತ್ತಿ ಅವರ ಮನ ಮುಟ್ಟುವಂತೆ ಕೆಲಸ ಮಾಡುವಂಥ ಒಂದು ವಿಶಿಷ್ಟವಾದಂಥ ಯೋಜನೆ ಈ ಒಂದು ಮನೆಗೆ ಪೊಲೀಸ್ ಕಾರ್ಯಕ್ರಮ ಆಗಿರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ದೇಶ ಸಮಾಜದಲ್ಲಿ ಒಂದು ಅಪರಾಧ ಮುಕ್ತ ಸಮಾಜವನ್ನಾಗಿ ಮಾಡಬೇಕು ಅಂತ ಹೇಳಿ, ಈ ಸಮಾಜದಲ್ಲಿ ಯಾವುದೇ ಒಂದು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಹೋಗಲಾಡಿಸ್ಬೇಕು ಅನ್ನೋದು ಮುಖ್ಯವಾದಂಥ ಒಂದು ಉದ್ದೇಶ ಆಗಿರುತ್ತೆ. ಈ ಪೊಲೀಸ್ ಮತ್ತು ಸಾರ್ವಜನಿಕರನ್ನು ಪರಸ್ಪರ ಒಂದು ಸಂಪರ್ಕ ಸೇತುವೆಯಾಗಿಟ್ಕೊಂಡು ಯಾವುದೇ ಒಂದು ಅಪರಾಧ ಕೃತ್ಯವನ್ನು ತಡೆಗಟ್ಟೋದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗಾಗಿ ಇದನ್ನು ಠಾಣಾ ಮಟ್ಟದಲ್ಲಿ ಒಂದು ಎಲ್ಲ ಪೊಲೀಸ್ ನಮ್ಮ ಸಿಬ್ಬಂದಿಗಳ ನೇತೃತ್ವದಲ್ಲಿ ಒಂದು ಸಬ್ಮಿಟ್ ಅಂತ ಮಾಡಿ, ಆ ಮೂಲಕ ಅವ್ರನ್ನ ಸಂಪರ್ಕ ಸೇತುವೆ ಮಾಡಿಕೊಂಡು ಈ ಒಂದು ಮನೆಗೆ ಪೊಲೀಸ್ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಜಾರಿಗೊಳಿಸಿ ಈ ಒಂದು ಅಪರಾಧ ಮುಕ್ತ ಸಮಾಜ ಮಾಡೋದು ನಮ್ಮ ಉದ್ದೇಶ ಆಗಿರುತ್ತೆ. ಈ ಒಂದು ಎಲ್ಲ ಒಂದು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮಕ್ಕೆ ದಯಮಾಡಿ ಸಹಕಾರ ಕೊಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಎಲ್ಲರೂ ಕೈ ಜೋಡಿಸಿ
ಕ್ರೈಮನ್ನು ಓಡಿಸಿ.